ಪ್ರವೀಣ್ ಮಿಟ್ಟಲ್ ಪ್ರೆಸೆಂಟೇಷನ್ ಸೇಮ್ ನಮ್ ಪ್ರೆಸೆಂಟೇಷನ್ ಥರನೇ ಇದೆಯಲ್ಲ ಭಾಗ್ಯ. ನನಗ್ ಕೂಡ ಅದೇ ಅರ್ಥ ಆಗ್ತಿಲ್ಲ ಮಿತ್ರ ಅವರೇ. ಮಿತ್ರ, ಹೀಗೆಲ್ಲ ಎಕ್ಸಾಕ್ಟ್ ಆಗಿ ಹೇಗ್ ಮ್ಯಾಚ್ ಆಗುತ್ತೆ? ಅದು ವಿಜುವಲ್ಸ್ ಕೂಡ. ಈವನ್ ಐ ಡೋಂಟ್ ನೋ ಮನೀಷಾ, ಬಟ್ ಸಮಥಿಂಗ್ ವೆಂಟ್ ರಾಂಗ್. ಲೆಟ್ಸ್ ಟೇಕ್ ಅ ಬ್ರೇಕ್ ಫಾರ್ 10 minutes. ಆಮೇಲೆ ರಿಮೈನಿಂಗ್ ಪ್ರೆಸೆಂಟೇಷನ್ಸ್ ಇರುತ್ತೆ. ಬಿಟ್ಟಲ್ ಸರ್, ನಿಮ್ಮ ಪ್ರೆಸೆಂಟೇಷನ್ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡೋ ಥರ ಇದೆ. ನಿಮ್ಮ ಪ್ಲಾನಿಂಗಲ್ಲಿ ಇನೋವೇಷನ್ ಎದ್ದು ಕಾಣ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೆಸೆಂಟೇಷನ್ ನೋಡಿದ್ಮೇಲೆ ಈ ಪ್ರಾಜೆಕ್ಟ್ ನಿಮ್ಗಲ್ದೆ ಇನ್ಯಾರು ಕೊಡ್ತಾರೆ ಸರ್? ಯಾ ನಾನು ಕೂಡ ಅದೇ ನಂಬಿಕೆ ಇಟ್ಕೊಂಡಿದ್ದೀನಿ. ಎಕ್ಸ್ಕ್ಯೂಸ್ ಮೀ. ಓಕೆ. ಏನ್ ಮಿತ್ರ, ನನ್ನ ಪ್ರೆಸೆಂಟೇಷನ್ ಹೇಗಿತ್ತು? ನಿಮಗೆ ಶಾಕ್ ಕೊಡೋ ಹಾಗಿತ್ತಾ ಇಲ್ಲ ಶೇಕ್ ಮಾಡೋ ಹಾಗಿತ್ತಾ? ಪ್ರವೀಣ್ ಮಿಟ್ಟಲ್ ಅನ್ನೋನು ಒಬ್ಬ ಚೀಟರ್ ಅಂತ ಇನ್ನೊಂದ್ಸಲ ಪ್ರೂವ್ ಮಾಡ್ಕೊಂಡ್ಬಿಟ್ಟೆ. ಮಾತು ಕೇರ್ಫುಲ್ ಆಗಿ ಬರ್ಲಿ ಮಿತ್ರ. ಏನ್ ಚೀಟರ್ ಅಂತ ಇದ್ಯಾ? ನಿನ್ನ ಇನ್ನೇನಂತ ಕರಿಬೇಕೋ? ನಾವ್ ರೆಡಿ ಮಾಡ್ಕೊಂಡಿರೋ ಪ್ರೆಸೆಂಟೇಷನ್ನ ನೀನ್ ಹೇಗೋ ಪ್ರೆಸೆಂಟ್ ಮಾಡ್ದೆ? ನಮ್ ಪ್ಲಾನಿಂಗ್ ನ ನಿನ್ ಪ್ಲಾನಿಂಗ್ ಅಂತ ಹೇಗ್ ಹೇಳ್ದೆ? ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್ ಮಿತ್ರ? ಏನ್ ನಿನ್ ಪ್ರೆಸೆಂಟೇಷನ್? ನಮ್ ಪ್ರೆಸೆಂಟೇಷನ್ನೇ ಕಾಪಿ ಮಾಡಿದ್ಯಾ? ನೀನೇ ಸ್ವಂತವಾಗಿ ಪ್ರೆಸೆಂಟೇಷನ್ ಮಾಡ್ಕೊಳ್ಳೋ ಶಕ್ತಿ ನಿಂಗಿಲ್ವಾ? ನಿನ್ನ ಬುದ್ಧಿ ಉಪಯೋಗಿಸಿ ನಿನ್ನ ಪ್ಲಾನಿಂಗ್ ನ ನೀನೇ ಡಿಸೈನ್ ಮಾಡ್ಕೊಳ್ಳೋ ತಾಕತ್ ನಿನ್ಗಿಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಬಿಸ್ನೆಸ್ ಅಂದ್ರೆ ಗೇಮ್ ಇದ್ದಂಗೆ. ಗೇಮ್ ಅಂದ್ಮೇಲೆ ಏಟು ಎದುರೇಟು ಎಷ್ಟೋ ಇರುತ್ತೆ. ಒಬ್ರು ಏಟ್ ಕೊಟ್ಮೇಲೆ ನೀನು ಎದುರೇಟ್ ಹೇಗ್ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇರಬೇಕು. ಇದು ಕೂಡ ಅಷ್ಟೇ. ನನ್ನ ಪ್ರೆಸೆಂಟೇಷನ್ ಚೆನ್ನಾಗಿದ್ರೆ ಅದಕ್ಕಿಂತ ಚೆನ್ನಾಗಿರೋ ಪ್ರೆಸೆಂಟೇಷನ್ ಕೊಟ್ಟು ಇನ್ನೊಂದು ಪ್ಲಾನಿಂಗ್ನ ಕ್ಲೈಂಟ್ಸಿಗೆ ತೋರಿಸ್ಬೇಕು. ಅದನ್ನ ಬಿಟ್ಟು ಕಾಪಿ ಮಾಡ್ಬಿಟ್ರಿ, ಚೀಟಿಂಗ್ ಮಾಡ್ಬಿಟ್ರಿ ಅಂತ ಟೈಮ್ ವೇಸ್ಟ್ ಮಾಡಬೇಡ ಮಿತ್ರ. ತುಂಬಾ ಚೀಪಾಗಿ ಮಾತಾಡ್ತಿದ್ಯಾ ಪ್ರವೀಣ್ ಮಿಟ್ಟಲ್. ಇನ್ನೊಬ್ರು ಶ್ರಮನ ದೋಚೋಕೆ ಮತ್ತೊಬ್ರು ಪ್ಲಾನ್ನ ಕದಿಯೋಕೆ ನೀನ್ ಟ್ರೈ ಮಾಡ್ತಿದ್ಯಾ. ನೋಡಿ ಮಿಸಸ್ ಭಾಗ್ಯಾನಂದನ್ ಅವರೇ, ಕ್ರಿಯೇಟಿವಿಟಿ ಅನ್ನೋದು ಒಂದು ಮಹಾ ಸಮುದ್ರ ಇದ್ದಂಗೆ. ಅದರಲ್ಲಿ ಯಾರ ಯೋಚನೆ ಯಾರಿಗ್ ಬೇಕಾದ್ರೂ ಮ್ಯಾಚ್ ಆಗ್ಬೋದು. ಒಬ್ಬರ ಕ್ರಿಯೇಟಿವಿಟಿಗೆ ಇನ್ನೊಂದು ಹೋಲಿಕೆ ಬೇಕಾದ್ರೂ ಇರ್ಬೋದು. ಅಂದ್ಮಾತ್ರಕ್ಕೆ ಕಾಪಿ ಮಾಡ್ಬಿಟ್ಟೆ, ಕಷ್ಟಪಟ್ಟು ಮಾಡಿದ್ದನ್ನು ಕದ್ಬಿಟ್ಟೆ ಅಂತ ದೊಡ್ಡ ದೊಡ್ಡ ಮಾತುಗಳನ್ನ ಆಡಕ್ ಹೋಗ್ಬೇಡಿ. ನಿಮಗ್ ಕೈಲಾದ್ರೆ ಇನ್ನೊಂದು ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟು ಕ್ಲೈಂಟ್ಸ್ನ ಮೆಚ್ಚಿಸ್ಕೊಳ್ಳಿ. ಅದನ್ನ ಬಿಟ್ಟು ನಾನ್ ಕೊಟ್ಟಿರೋ ಪ್ರೆಸೆಂಟೇಷನ್ ನೋಡಿ ಅಳ್ತಾ ಕೂತ್ಕೋಬೇಡಿ. ಸೋಲು ಅಂದ್ರೇನು ಅಂತ ಇವಾಗ ಅರ್ಥ ಆಗುತ್ತೆ ಮಿತ್ರ. ಯಾವಾಗ್ಲೂ ಗೆಲ್ಲೋ ವೀರನ್ಗೆ ಖಡ್ಗ ಮುರಿದು ಹೋದಂಗೆ ಸರಿಯಾಗಿ ಬಿಟ್ಟಿರೋ ಬಾಣ ಗುರಿ ತಪ್ಪಿ ಹೋಯ್ತಲ್ಲ ಅಂತ ಅನಿಸ್ತಾ ಇದೆಯಲ್ಲ. ಪರವಾಗಿಲ್ಲ, ಆಗಾಗ ಸೋಲಿನ ರುಚಿ ಕೂಡ ನೋಡ್ಬೇಕು ಮಿತ್ರ. ಕಂಗ್ರ್ಯಾಚುಲೇಷನ್ಸ್ ಫಾರ್ ಯೋರ್ ಫೇಲ್ಯೂರ್. ಅರ್ಹತೆ ಇಲ್ದವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡ್ರೆ ಹೀಗೆ ಆಗೋದು ಮಿತ್ರ. ವಾಟ್ ಡು ಯು ಮೀನ್ ಮನೀಷಾ? ಈ ಪ್ರಾಜೆಕ್ಟ್ ಬೆಲೆ ಗೊತ್ತಾಗಿದ್ರೆ ಭಾಗ್ಯ ಇಷ್ಟು ಕೇರ್ಲೆಸ್ ಆಗಿ ಇರ್ತಿರ್ಲಿಲ್ಲ. ಈ ಪ್ರಾಜೆಕ್ಟ್ಗೋಸ್ಕರ ನೀನು ಆಂಟಿ ಎಷ್ಟು ಒದ್ದಾಡ್ತಿದ್ದೀರಾ ಅಂತ ಅರ್ಥ ಆಗಿದ್ದಿದ್ರೆ ಭಾಗ್ಯ ಈ ತರ ತಪ್ಪು ಮಾಡ್ತಾನೆ ಇರ್ಲಿಲ್ಲ. ಏನ್ ಹೇಳ್ತಿದ್ಯಾ ಮನೀಷಾ? ನನ್ನಿಂದ ತಪ್ಪಾಗೋದು ಅಂದ್ರೇನು? ಮತ್ತಿನ್ಯಾರಿಂದ ಆಗಿದ್ದು ಭಾಗ್ಯ? ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ದಾಗಿದ್ದಾನು ಪ್ರತಿ ವಿಷಯ ನಿನ್ ಕೈಯಲ್ಲೇ ಇತ್ತು. ಪ್ರೆಸೆಂಟೇಷನ್ಗೆ ಸಂಬಂಧಪಟ್ಟಿರೋ ಫೈಲ್ ಕೂಡ ನಿನ್ ಹತ್ರನೇ ಇತ್ತು. ಹಾಗಿದ್ಮೇಲೆ ಇದನ್ ಬೇರೆಯವ್ರು ಕಾಪಿ ಮಾಡಿದ್ದಾರೆ ಅಂತಂದ್ರೆ ನಿನ್ ಬೇಜವಾಬ್ದಾರಿ ತಂದಿಂದಾನೇ ಆಗಿದ್ದು. ನೋಡು ಮನೀಷಾ, ಫೈಲ್ ನನ್ನ ಹತ್ರ ಇತ್ತು ಅನ್ನೋ ಮಾತು ನಿಜಾನೇ, ಇಲ್ಲ ಅನ್ನಲ್ಲ.
ಆದ್ರೆ ನಾನು ಒಂದ್ ಕ್ಷಣ ಕೂಡ ಬೇಜವಾಬ್ದಾರಿ ಮಾಡಿಲ್ಲ. ಇನ್ನು ಎಷ್ಟು ನೀನ್ ಕಾಪಾಡ್ಕೊಳ್ತೀಯ ಭಾಗ್ಯ? ಈ ಪ್ರಾಜೆಕ್ಟ್ನ ಅದ್ರ ಪ್ರೆಸೆಂಟೇಷನ್ನ ಮಿತ್ರ ನಿನ್ ಕೈಗೆ ಒಪ್ಸಿದಾನೆ ಅಂತ ಗೊತ್ತಾದ್ ಕೂಡ್ಲೆ ನನ್ಗಿಷ್ಟ ಆಗ್ಲಿಲ್ಲ. ನಿನ್ಗೆ ಇಷ್ಟು ದೊಡ್ಡ ಜವಾಬ್ದಾರಿನ ಹೊರಕ್ಕಾಗಲ್ಲ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಕೆಲ್ಸನ ಸರಿಯಾಗಿ ನಿಭಾಯಿಸಲ್ಲ ಅಂತಾನೂ ಅನ್ಕೊಂಡಿದ್ದೆ. ನಾನ್ ಅನ್ಕೊಂಡಿದ್ದೆ ಸರಿಯಾಯ್ತು. ಮಿತ್ರ ನಿನಗ್ ಕೊಟ್ಟಂತ ಜವಾಬ್ದಾರಿನ ನೀನ್ ಸರಿಯಾಗಿ ನಿರ್ವಹಿಸಕ್ಕಾಗ್ದೆ ನಾವ್ ನಮ್ಗೆ ಅಂತ ತಯಾರು ಮಾಡ್ಕೊಂಡಿದ್ ಪ್ರೆಸೆಂಟೇಷನ್ನ ಅನ್ಯಾಯವಾಗಿ ಬೇರೆಯವ್ರ ಕೈ ಸೇರೋ ಹಾಗೆ ಮಾಡ್ದೆ. ಅಲ್ಲ, ನಿನ್ನ ಏನ್ ಅನ್ಬೇಕು ಅಂತ ಕೂಡ ನನ್ಗೆ ಅರ್ಥ ಆಗ್ತಾ ಇಲ್ಲ ಭಾಗ್ಯ. ಹಾಗಲ್ಲ ಅತ್ತೆ, ನಾನು ಹುಷಾರಾಗೇ ಇದ್ದೆ. ಆದ್ರೂ ಅವ್ರ ಕೈಗೆ ಹೇಗ್ ಹೋಯ್ತೋ ನನಗ್ ಅರ್ಥ ಆಗ್ತಿಲ್ಲ. ಇನ್ನು ನೀನ್ ಸಮರ್ಥಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಡ ಭಾಗ್ಯ. ಎಷ್ಟೋ ದಿನಗಳಿಂದ ನಾವು ಕಾಯ್ತಾ ಇದ್ದಂತ ಪ್ರಾಜೆಕ್ಟ್ ಇದು. ಎಷ್ಟೋ ದಿನಗಳಿಂದ ಕಂಡಂತ ಕನಸಿನ ದಿನ ಇದು. ನನ್ನ ಕನಸುಗಳನ್ನೆಲ್ಲ ಒಂದೇ ಸಲ ಸುಟ್ಟು ಬೂದಿ ಮಾಡ್ದೆ ನೀನು. ಹಾಗೆ ಸ್ವಲ್ಪ ಸರಿಯಾಗಿ ಹೇಳಿ ಆಂಟಿ, ಆಗ್ಲಾದ್ರೂ ಇವಳಿಗೆ ಸ್ವಲ್ಪ ಬುದ್ಧಿ ಬರುತ್ತೆ. ಅಲ್ಲ, ಇವಳು ಎಷ್ಟು ಬೇಜವಾಬ್ದಾರಿ ಅಂತ ಗೊತ್ತಿದ್ರು ಕೂಡ ಮಿತ್ರ ಇವಳಿಗೆ ಪ್ರಾಜೆಕ್ಟ್ ಕೆಲಸ, ಪ್ರೆಸೆಂಟೇಷನ್ ಕೆಲಸ ಕೊಟ್ಟಿದ್ದಾನೆ ನೋಡಿ. ಮನೀಷಾ, ಆಗಿದ್ದೇನೋ ಆಗೋಯ್ತು. ಈಗ ಮುಂದೆ ಆಗ್ಬೇಕಾಗಿರೋದನ್ನ ಯೋಚನೆ ಮಾಡಿ. ಇನ್ನೂ ಯೋಚನೆ ಮಾಡೋದಕ್ಕೆ ಏನಿದೆ ಮಿತ್ರ? ನಂದನ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ಸ್ ಕಂಪನಿ ಬಂತು ಅಂದ್ರೆ ಈ ಪ್ರಾಜೆಕ್ಟ್ ಖಂಡಿತವಾಗಿ ಅವ್ರಿಗೆ ಸಿಗತ್ತೆ ಅಂತ ಎಲ್ಲರೂ ಮಾತಾಡ್ಕೋತಿದ್ರು. ಇವಾಗ ನಾವೇನಾದ್ರೂ ಬೇರೆ ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಳ್ದೆ ಹೋದ್ರೆ ಎಲ್ಲಾರ ಮುಂದೆ ತಲೆ ತಗ್ಸೋಂತ ಪರಿಸ್ಥಿತಿ ಬಂದ್ಬಿಡತ್ತೆ. ಒಂದ್ ವೇಳೆ ಇವಾಗ್ಲೇ ಹೊಸ ಪ್ರೆಸೆಂಟೇಷನ್ ಮಾಡಿ ಕೊಟ್ರು ಈ ಪ್ರಾಜೆಕ್ಟ್ನ ಖಂಡಿತವಾಗ್ಲೂ ಕಳ್ಕೊಳ್ತೀವಿ. ನಾವಿನ್ನೂ ಇಲ್ಲೇ ನಿಂತಿರೋದ್ರಿಂದ ಯಾವ ರೀತಿ ಪ್ರಯೋಜನನೂ ಇಲ್ಲ. ನಡಿ, ಮನೆಗೆ ಹೋಗೋಣ ಮಿತ್ರ. ಇರಿ ಅತ್ತೆ, ಇಷ್ಟು ದೂರ ಬಂದ್ಮೇಲೆ ಈ ಪ್ರಾಜೆಕ್ಟ್ನ ಇಷ್ಟು ಸುಲಭಕ್ಕೆ ಬಿಡಬಾರ್ದು. ಬಿಡದೆ ಇನ್ನೇನ್ ಮಾಡ್ಬೇಕು ಅಂತೀಯ ಭಾಗ್ಯ? ಕೈಯಲ್ಲಿದ್ದಿದ್ದ ಆಯುಧನ ಶತ್ರುಗಳಿಗೆ ಕೊಟ್ಟು ಖಾಲಿ ಕೈಯಲ್ಲಿ ಹೋರಾಡೋಣ ಅಂತಿದ್ಯಾ? ಹಾಗೇನಾದ್ರೂ ಆದ್ರೆ ಒಂದೊಂದ್ಸಲ ನಮ್ ಕೈಯೇ ನಮ್ಗೆ ಆಯುಧ ಕೂಡ ಆಗ್ಬೋದು. ದಯವಿಟ್ಟು ನನ್ ಮಾತನ್ನ ಕೇಳಿ. ನಮ್ ಪ್ರೆಸೆಂಟೇಷನ್ ಬರೋದ್ರಲ್ಲಿ ನಾವ್ ಏನಾದ್ರೂ ಮಾಡೋಣ. ಅದನ್ ಬಿಟ್ಟು ಇಲ್ಲಿಂದ ಮಾತ್ರ ಹೋಗೋ ಮಾತು ಹೇಳ್ಬೇಡಿ. ನನ್ ಮಾತನ್ನ ನಂಬಿ ಅತ್ತೆ. ಮಿತ್ರ ಅವ್ರೆ, ಜಾನು, ವಿವೇಕ್, ನೀನೇನ್ ಇಲ್ಲಿ? ಅಷ್ಟಕ್ಕೂ ಇಲ್ಲಿಗೆ ಯಾಕೆ ಬಂದೆ? ನೀನ್ ಮಾತಾಡೋಕ್ ಅವಕಾಶನೇ ಕೊಡ್ಲಿಲ್ವಲ್ಲ, ಅದಕ್ಕೆ ನೇರವಾಗಿ ಇಲ್ಲೇ ಬಂದು ಮಾತಾಡ್ಸೋಣ ಅಂತ ಅನ್ಕೊಂಡೆ. ಅಯ್ಯೋ, ಈ ಕಡೆ ಬಾ ಬಾ. ಹೊರಗಡೆ ಚಿಕ್ಕಿ ಶಾಲಿನಿ ಇದ್ದಾರೆ. ಅವ್ರು ನಮ್ಮನ್ನ ನೋಡಿದ್ರೆ ಏನಾಗ್ಬೋದು ಅಂತ ಗೊತ್ತಾ? ನಮ್ ಬಗ್ಗೆ ಏನ್ ಅನ್ಕೊಂತಾರೆ ಅಂತನಾದ್ರೂ ಗೊತ್ತಾ? ಅಂದ್ಕೊಂಡ್ರೆ ಅನ್ಕೊಳ್ಳಿ ಬಿಡು. ಪ್ರೀತಿಸ್ತಾ ಇದ್ದಾರೆ, ಮದ್ವೆನೂ ಆಗ್ತಾರೆ ಅಂತ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ. ಪ್ರೀತಿಸ್ತಾ ಇದೀವಿ, ಮದ್ವೆ ಆಗ್ತಾ ಇದೀವಿ ಅಂತ ನಿನಗ್ ನೀನ್ ಅನ್ಕೊಂಡ್ರೆ ಸಾಕಾ? ನಾನೊಬ್ನೇನ್ ಅನ್ಕೊಂಡಿಲ್ಲ, ನಿನ್ ಮನ್ಸಲ್ಲೂ ಅದೇ ಇರೋದು ಅಂತ ನನಗ್ ಗೊತ್ತು. ನನ್ ಮನ್ಸಲ್ಲಿ 100 ತರ ಆಲೋಚನೆ ಇದೆ. ನೀನ್ ಎಷ್ಟೇ ಟ್ರೈ ಮಾಡಿದ್ರು ಅದಕ್ಕೆ ಅರ್ಥ ತಿಳ್ಕೊಳಕ್ಕಾಗಲ್ಲ. ನಂಗೂ ಗೊತ್ತು ಜಾನು, ನೀನು ಕೇವಲ ನಮ್ಮಮ್ಮನ ಬಗ್ಗೆ, ಅವ್ರು ಹೇಳಿರೋ ಮಾತಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿಲ್ಲ ಅಂತ. ಆದ್ರೆ ನೀನು ನಿನ್ ಮನ್ಸಲ್ಲಿ ಪ್ರೀತಿ ಇಲ್ಲ ಅಂತ ಮಾತ್ರ ಸುಳ್ಳು ಹೇಳ್ಬೇಡ. ನೋಡ್ ಜಾನು,
ನಮ್ಮ ಪ್ರೀತಿ ಬಗ್ಗೆ ನಮ್ಮ ಮನೇಲಿ ಹೇಳ್ಬಿಡೋಣ. ಏನಾಗುತ್ತೋ ಆಗ್ಲಿ. ಆದ್ರೆ ನಿನ್ನ ಬಿಟ್ಟು ಬೇರೆ ಯಾರನ್ನೂ ನಾನು ಮದ್ವೆ ಮಾಡ್ಕೊಳ್ಳೋದಿಲ್ಲ. ವಿವೇಕ್, ನನ್ನ ನಿನ್ನ ಮಧ್ಯ ಯಾವುದೇ ಪ್ರೀತಿನೂ ಇಲ್ಲ, ಮದ್ವೆ ಅನ್ನೋ ವಿಷಯನೂ ಇಲ್ಲ. ಏನ್ ಜಾನು, ಈ ರೀತಿ ಯಾಕೆ ಮಾತಾಡ್ತಾ ಇದೀಯ ನೀನು? ಯಾಕೆ ಅಂದ್ರೆ ನಿಮ್ ಮನೆಗೆ ಸೊಸೆ ಆಗ್ ಬಂದ್ರು ನಮ್ಮ ಅಕ್ಕನ್ ತರ ಕಷ್ಟ ಪಡ್ಬೇಕಾಗತ್ತೆ. ಅವಳನ್ನ ಎಷ್ಟು ಕೀಳ್ವಾಗಿ ನೋಡ್ತಾ ಇದ್ದೀರಾ, ಎಷ್ಟೆಲ್ಲ ಅವಮಾನ ಮಾಡ್ತಿದ್ದೀರಾ ಅಂತ ನಾನೇ ಕಣ್ಣಾರೆ ನೋಡಿದೀನಿ. ಅರಮನೆ ಅಂತ ಮನೇಲಿ ನಮ್ಮಕ್ಕ ಮಹಾರಾಣಿ ತರ ಬದುಕ್ತಾ ಇಲ್ಲ, ಒಬ್ಳು ದಾಸಿಯಾಗಿ ಬದುಕ್ತಾ ಇದ್ದಾಳೆ. ಜೀವನದ ಮೇಲೆ ಆಸೆ ಸಾಯಿಸ್ಕೊಂಡ್ ಬದುಕ್ತಾ ಇದ್ದಾಳೆ. ಅಂತ ಪರಿಸ್ಥಿತಿ ನನಗ್ ಬರ್ಬೇಕು ಅಂತ ನಾನ್ ಬಯಸ್ತಾ ಇಲ್ಲ. ಆ ತರ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿದ್ಮೇಲೂ ನಾನ್ ಆ ಮನೆ ಕಡೆ ತಿರುಗ್ ನೋಡ್ಬೇಕು ಅಂತಾನೂ ಅನ್ಕೋತಾ ಇಲ್ಲ. ಜಾನು, ಒಂದ್ಸಲ ನಾನು ಹೇಳೋದನ್ನ ಕೇಳು. ಮನ್ಸಲ್ಲಿ ನನ್ನ ಇಟ್ಕೊಂಡು ಇನ್ಯಾರನ್ನೋ ಮದುವೆ ಆಗಿ ನೀನು ಖುಷಿಯಾಗಿ ಬದುಕೋದಿಕ್ಕಾಗಲ್ಲ. ಇವತ್ ನೀನ್ ಈ ರೀತಿ ಹಠ ಮಾಡಿದ್ರೆ ನಾಳೆ ಪ್ರಾಣ ಹೋಗುವಂತ ನೋವು ಮಾತ್ರ ಉಳಿಯೋದು ಅಂತ ನಿನಗೆ ಅರ್ಥ ಆಗ್ತಿಲ್ಲ. ನಿನ್ನನ್ ಮದ್ವೆ ಆದ್ರೂ ನನಗೊಂದ್ ಒಳ್ಳೆ ಜೀವನ ಸಿಗತ್ತೆ ಅಂತ ನನಗೇನ್ ಅನ್ನಿಸ್ತಾ ಇಲ್ಲ. ಹಾಗಲ್ಲ ಜಾನು. ದಯವಿಟ್ಟು ಇಲ್ಲಿಂದ ಹೊರಟೋಗು ವಿವೇಕ್. ನಮ್ ಚಿಕ್ಕಿ ನೋಡಿದ್ರೆ ಚೆನ್ನಾಗಿರಲ್ಲ. ನಿನಗ್ ಕೈ ಮುಗಿದು ಕೇಳ್ತೀನಿ, ಹೋಗ್ತೀಯಾ ಇಲ್ವಾ? ವಿವೇಕ್ ಪ್ಲೀಸ್. ನನ್ನ ಕ್ಷಮಿಸು ವಿವೇಕ್. ನಿನ್ ಪ್ರೀತಿಗೆ ಕರೆಗೆ ಹೋಗಿ ನಿನ್ನ ಮದ್ವೆ ಆಗೋದಕ್ಕಾಗಲ್ಲ. ನಿನ್ನ ಮದ್ವೆ ಮಾಡ್ಕೊಂಡ್ರು ಆ ವ್ಯಕ್ತಿಗಳ ಮಧ್ಯ ಜೀವನ ನಡ್ಸೋಕ್ಕಾಗಲ್ಲ. ವೆಲ್ಕಮ್ ಬ್ಯಾಕ್. ಈಗ GKB ಕನ್ಸ್ಟ್ರಕ್ಷನ್ಸ್ ಕಂಪನಿ ಅವರ ಪ್ರೆಸೆಂಟೇಷನ್. ಮಿತ್ರ, ಭಾಗ್ಯ ಎಲ್ಲಿ? ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ ಮಾಮ್. ಲಾಸ್ಟ್ ಮಿನಿಟಲ್ಲಿ ಬಂದು ಅದೇನು ಸಾಧಿಸ್ತಾಳಂತೆ? ನೀನು ಎಲ್ಲರೂ ಪ್ರೆಸೆಂಟೇಷನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರೆ. ಎಷ್ಟೋ ವರ್ಷದಿಂದ ಈ ಥರ ಪ್ರಾಜೆಕ್ಟ್ಸ್ ಮಾಡಿ ಮಾಡಿ ಫುಲ್ ಎಕ್ಸ್ಪೀರಿಯನ್ಸ್ ಆದವರು. ಅವ್ರನ್ನೆಲ್ಲ ಫೇಸ್ ಮಾಡಿ ಸೋಲ್ಸಿ ಪ್ರೆಸೆಂಟೇಷನ್ ಕೊಟ್ಟು ನಮ್ಮನ್ನೇ ಗೆಲ್ಲಿಸ್ತಾಳ? ನಮಗೆ ಈ ಪ್ರಾಜೆಕ್ಟ್ ಬರೋ ಥರ ಮಾಡ್ತಾಳ? ಮನೀಷಾ, ಏನಾಗುತ್ತೆ ಅಂತ ನಂಗೂ ಗೊತ್ತಿಲ್ಲ. ಹಾಗಂತ ಮಾಡೋದಕ್ಕೆ ನಮ್ಮ ಕೈಯಲ್ಲೂ ಏನೂ ಇಲ್ವಲ್ಲ. ಅದು ಹಾಗಲ್ಲ ಮಿತ್ರ. ಪ್ಲೀಸ್ ಸ್ವಲ್ಪ ಸುಮ್ಮನಿರ್ತ್ಯಾ? ನನಗೀಗಾಗಲೇ ತುಂಬ ತಲೆನೋವ್ತಿದೆ. ಈಗ ನಂದನ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ ಇಂದ ಪ್ರೆಸೆಂಟೇಷನ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಇವಾಗ ಏನ್ ಮಾಡೋದು ಮಿತ್ರ? ಎಲ್ಲರ ದೃಷ್ಟಿನೂ ನಮ್ಮ ಮೇಲೆ ಇದೆ. ನಾವೇನೋ ಪ್ರೆಸೆಂಟ್ ಮಾಡ್ತೀವಿ ಅಂತ, ಪ್ರಾಜೆಕ್ಟ್ ನಮ್ಮ ವಶಕ್ಕೆ ತಗೋತೀವಿ ಅಂತ ಎಲ್ಲರೂ ಊಹೆ ಮಾಡ್ತಿರ್ತಾರೆ. ನಾವು ಪ್ರೆಸೆಂಟೇಷನ್ ಕೊಡದೆ ಹೋದ್ರೆ ಎಲ್ಲರೂ ನಗ್ತಾರ್ ಕಣು. ಆ ಅವಮಾನನ ನಾನು ಖಂಡಿತ ತಡ್ಕೊಳಕ್ಕಾಗಲ್ಲ. ನಾನು ಹೊರಡ್ತಾ ಇದ್ದೀನಿ. ಅರವಿಂದ ಮ್ಯಾಮ್, ಪ್ರೆಸೆಂಟೇಷನ್ ಕೊಡದೆ ಹಾಗೆ ಹೋಗ್ತಿದ್ದೀರಲ್ಲ? ಅತ್ತೆ, ಪ್ರೆಸೆಂಟೇಷನ್ ರೆಡಿ ಆಗಿದೆ, ನೀವು ಹೋಗಿ ಕೂತ್ಕೊಳ್ಳಿ. ಲಾಸ್ಟ್ ಮೊಮೆಂಟಲ್ಲಿ ಬಂದು ಅದೇನು ಮಾಡ್ಬಿಡ್ತಾಳೋ ನೋಡ್ತೀನಿ. ಮೇಡಮ್, ಯು ಕ್ಯಾನ್ ಪ್ರೊಸೀಡ್. ನಾವು ನಮ್ಮ ಜೀವನದಲ್ಲಿ ಎಷ್ಟೋ ದೊಡ್ಡ ವ್ಯಕ್ತಿಗಳನ್ನ ನೋಡ್ತೀವಿ, ದೊಡ್ಡ ಸಂಸ್ಥೆಗಳನ್ನ ನೋಡ್ತಿರ್ತೀವಿ. ಅವರೆಲ್ಲ ದೊಡ್ಡ ವ್ಯಕ್ತಿಯಾಗಿ, ದೊಡ್ಡ ಸಂಸ್ಥೆಯಾಗಿ ಹೇಗ್ ಬೆಳೆದಿದ್ದು ಗೊತ್ತಾ? ಅವರು ಬೆಳೀತಾ ಇನ್ನಷ್ಟು ಜನ ಬೆಳೆಯೋಕೆ ಕಾರಣ ಆಗಿದ್ದಕ್ಕೆ. ಅವರು ಬದುಕ್ತಾ
ಎಷ್ಟೋ ಜನರಿಗೆ ಬದುಕಿನ ಮೇಲೆ ಆಸೆ ಹುಟ್ಟಿಸ್ತಿರೋದಕ್ಕೆ. ಇವತ್ತು ನಂದನ್ ಗ್ರೂಪ್ ಆಫ್ ಕಂಪನೀಸ್ ಕೂಡ ಎಷ್ಟೋ ಜನರಿಗೆ ಬದುಕಿನ ಮೇಲೆ ಆಸೆ ಮೂಡಿಸೋ ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಈ ಪ್ರಾಜೆಕ್ಟ್ ನ ರೆಡಿ ಮಾಡ್ತಿದೆ. ಅಷ್ಟಕ್ಕೂ ಈ ಪ್ರಾಜೆಕ್ಟ್ ನ ಹೇಗ್ ಡಿಸೈನ್ ಮಾಡಿದ್ರಿ? ಆ ವಿಷಯಕ್ಕೆ ಬರ್ತೀನಿ. ನಮ್ ದೇಶದಲ್ಲಿ 60% ಜನ ಮಧ್ಯಮ ವರ್ಗಕ್ಕೆ ಸೇರಿರೋರು. ಅವ್ರಿಗೆಲ್ಲ ಇರೋ ದೊಡ್ಡ ಕನ್ಸು ಸ್ವಂತ ಮನೆ. ಆ ಕನ್ಸು ಕನ್ಸಾಗೆ ಉಳಿಯುತ್ತೆ ಅನ್ಕೊಳ್ಳೋರ್ಗೆ ನಿಜ ಮಾಡಿ ತೋರಿಸ್ಬೇಕು. ಅವ್ರಿಗ್ ಕೂಡ ಜೀವನ್ ಮೇಲೆ ಒಂದು ನಂಬಿಕೆ ಹುಟ್ಬೇಕು. ಈ ಪ್ರಾಜೆಕ್ಟ್ನ ಮಧ್ಯಮ ವರ್ಗಕ್ಕೆ ಅನುಕೂಲ ಆಗೋ ಹಾಗೆ, ಅವ್ರ ಆದಾಯಕ್ಕೆ ಹೊರೆ ಆಗ್ದಿರೋ ಹಾಗೆ ನಾವ್ ಕಟ್ತೀವಿ. ಅದ್ ಹೇಗಿರುತ್ತೆ ಅಂತ ಒಂದ್ಸಲ ನೋಡೋಣ. ಇದನ್ನ ಒಂದ್ ಅದ್ಭುತವಾಗಿರೋ ಪ್ಲಾನೆಟ್ ತರ ಮಾಡ್ತೀವಿ ಅಂತ ಕಾಸ್ಟ್ಲಿ ಆಗಿ ಪ್ಲಾನ್ ಮಾಡ್ತಾರೆ. ಆದ್ರೆ ನಂದನ್ ಗ್ರೂಪ್ ಆಫ್ ಕಂಪನೀಸ್ ಮಾತ್ರ ಈ ದೊಡ್ಡ ಸೈಟ್ ಅಲ್ಲಿ ಜಸ್ಟ್ 1 BHK 2 BHK ಮಾತ್ರ ಕಟ್ಕೊಡುತ್ತೆ. ಬೇಕಾಗಿರೋ ಎಲ್ಲಾ ಸೌಲಭ್ಯ ಕೊಡ್ತಾ ಮಿಡಲ್ ಕ್ಲಾಸ್ ಅವರ ಆದಾಯಕ್ಕೆ ಸರಿ ಹೊಂದೋ ಹಾಗೆ ಇದ್ರ ಪ್ರೈಸ್ ಡಿಸೈಡ್ ಆಗುತ್ತೆ. ದೊಡ್ಡ ದೊಡ್ಡ ಟೌನ್ಶಿಪ್ ಅಲ್ಲಿರೋ ಜಿಮ್, ಸ್ವಿಮ್ಮಿಂಗ್ ಪೂಲ್, ಪ್ಲೇ ಗ್ರೌಂಡ್, ಗಾರ್ಡನ್ ಎಲ್ಲ ಪ್ರೊವೈಡ್ ಮಾಡಿ ಒಂದು ಒಳ್ಳೆ ಕ್ವಾಲಿಟಿ ಜೀವನ ವಿಧಾನನ ಮಧ್ಯಮ ಕುಟುಂಬಕ್ಕೆ ನಾವ್ ಕೊಡ್ತೀವಿ. ಬದುಕಿ ಬದುಕಿಸು, ಬೆಳೆದು ಬೆಳೆಸು ಅನ್ನೋ ಸ್ಲೋಗನ್ ಜೊತೆ ಈ ಪ್ರಾಜೆಕ್ಟ್ನ ಮುಂದುವರಿಸಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಜಡ್ಜ್ ಸ್ಥಾನದಲ್ಲಿರೋ ಆಫೀಸರ್ಸ್ ಈ ಪ್ರಾಜೆಕ್ಟ್ ನ ಯಾರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಅನೌನ್ಸ್ಮೆಂಟ್ ಮಾಡ್ತಾರೆ. ಈ ಪ್ರಾಜೆಕ್ಟ್ ಬಗ್ಗೆ ನಾವು ಯೋಚನೆ ಮಾಡಿದಾಗ ಇದು ತುಂಬಾ ಸೌಕರ್ಯಬದ್ಧವಾಗಿರ್ಬೇಕು ಅಂತನೂ, ಅಟ್ ದಿ ಸೇಮ್ ಟೈಮ್ ಎಲ್ರಿಗೂ ಕೈಗೆಟ್ಕೋ ಹಾಗಿರ್ಬೇಕು ಅಂತ ಕೂಡ ಅನ್ಕೊಂಡ್ವಿ. ನಮ್ಮ ಆಲೋಚನೆಗಳಿಗೆ ಹೊಂದೋ ಹಾಗೇನೆ ನಿಮ್ಮ ಪ್ಲಾನಿಂಗ್ ಕೂಡ ಇದೆ. ಆದ್ರಿಂದ ಈ ಪ್ರಾಜೆಕ್ಟ್ ನಂದನ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ಗೆ ಕೊಡ್ತಿದ್ದೀವಿ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ ನಂದನ್ ಗ್ರೂಪ್ ಆಫ್ ಕಂಪನೀಸ್ ಪಡ್ಕೊಂಡಿದೆ ಅಂತ ವಿತ್ ಪ್ರೈಡ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಇವ್ರು ಕೊಟ್ಟಿರೋ ಈ ಮಾಮೂಲ್ ಪ್ರೆಸೆಂಟೇಷನ್ಗೆ ಇಷ್ಟು ಇಂಪ್ರೆಸ್ ಆದ್ರಾ? ನಾನ್ಸೆನ್ಸ್. ಕಂಗ್ರ್ಯಾಚುಲೇಷನ್ಸ್ ಭಾಗ್ಯ ಅವರೇ. ಕಂಗ್ರ್ಯಾಚುಲೇಷನ್ಸ್ ಮಿತ್ರ ಸರ್. ನಂದನ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ ಸಿಇಒ ಮಿತ್ರ ಅವರೇ, ಪ್ಲೀಸ್ ವೆಲ್ಕಮ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು.